ಯಾಕಂದ್ರೆ ಈಗ ನಾವು ಮುಸಲ್ಮಾನರು ಏನಾದ್ರು ಒಂದು ಪ್ರೊಸೆಷನ್ ಹೋದಂತ ಸಂದರ್ಭದಲ್ಲಿ ಅವ್ರೇನಾದ್ರು ಒಂದು ಮೈಕ್ ಹಾಕುವಂತ ಸಂದರ್ಭದಲ್ಲಿ ನಾವ್ ಯಾರು ಕೂಡ ತಕರಾರು ಇರ್ತಾ ಇಲ್ಲ. ಅದೇ ನಮ್ಮ ಹಿಂದೂ ಧರ್ಮದ ಒಂದು ನಾವ್ ಇವತ್ತೇನಾದ್ರು ಒಂದು ಗಣಪತಿ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ಅದೇ ಮಸೀದಿಗಳ ಮೇಲೆ ನಿಂತ್ಕೊಂಡು ಮನೆಗಳ ಮೇಲೆ ನಿಂತ್ಕೊಂಡು ಕಲ್ಲು ತೂರಾಟ ಮಾಡ್ತಾರೆ, ಚಪ್ಪಲಿ ಎಸೆಯುವಂತ ಕೆಲಸ ಮಾಡ್ತಾರೆ. ಆದ್ರೆ ಒಂದು ಪಾಕಿಸ್ತಾನ ಸೃಷ್ಟಿ ಮಾಡಕ್ಕೆ ಈ ಭಾರತ ದೇಶದಲ್ಲಿ ಹೊರಟಿದಾರಲ್ಲ ಆ ಕಿಡಿಗೇಡಿಗಳನ್ನ ಆ ಪಾಕಿಸ್ತಾನಿಗಳನ್ನ ಈ ಕೂಡಲೇ ಈ ದೇಶದಿಂದ ಹೊರಗಟ್ಟುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡಬೇಕು. ಮೊದಲನೇದಾಗಿ ಈ ರಾಜ್ಯ ಸರ್ಕಾರದವರು ಒಂದು ವೋಟ್ ಬ್ಯಾಂಕಿಂಗ್ಗೋಸ್ಕರ ಇವೆಲ್ಲ ಒಂದು ಜಾತಿಗಳನ್ನ ಸೃಷ್ಟಿ ಮಾಡಿ ಸುಮಾರು 57 ಜಾತಿಗಳನ್ನು ಸೃಷ್ಟಿ ಮಾಡಿದೆ. ಎಲ್ಲ ಕ್ರೈಸ್ತ ಧರ್ಮದ ಒಂದು ಅಡಿಯಲ್ಲಿ ನೀವು ಹೇಳಿದ ರೀತಿಯಲ್ಲಿ 57 ಜಾತಿಗಳನ್ನು ಉಪಜಾತಿಗಳನ್ನ ಸೃಷ್ಟಿ ಮಾಡಿ ಇಡೀ ರಾಜ್ಯ ಒಂದು ಗೊಂದಲಕ್ಕೆ ಸೃಷ್ಟಿಯಾಗುವಂಥ ಒಂದು ಪ್ರಕರಣಗಳನ್ನು ತೊಡಗಿಸ್ಕೊಂಡಿದೆ. ನಾನು ಒಬ್ಬ ಒಕ್ಕಲಿಗ ಕಮ್ಯುನಿಟಿ ಆದರೂ ನನ್ನ ಸುತ್ತ ಇರತಕ್ಕಂಥ ಎಲ್ಲ ಜಾತಿ ವರ್ಗದವರು ಕೂಡ ನಮ್ಮ ಜೊತೆ ದಿನನಿತ್ಯ ಇರ್ತಾರೆ. ನಾವೆಲ್ಲ ಅಣ್ಣ ತಮ್ಮದಿರ ರೀತಿಯಲ್ಲಿದ್ದೀವಿ. ಯಾಕೆ ಈ ರಾಜ್ಯ ಸರ್ಕಾರದವರು ಈ ಜಾತಿಗಳ ಮಧ್ಯೆ ಒಂದು ವೈರತ್ವವನ್ನು ತಂದು ಒಂದು ಘರ್ಷಣೆ ಉಂಟು ಮಾಡಿ ನಾವೇ ಹೊಡೆದಾಡಬೇಕು, ಆ ಕೆಲಸವನ್ನು ಯಾಕೆ ಮಾಡ್ತಾಯಿದೆ ಅಂತ ಹೇಳಿ ನನಗೆ ಅರ್ಥ ಆಗ್ತಾಯಿಲ್ಲ. ರಾಜ್ಯ ಸರ್ಕಾರದವರು ಕೂಡಲೇ ಎಚ್ಚೆದ್ದು ನೀವೇನು ಮಾಡ್ತಾಯಿದ್ದೀರಿ ಅದು ಸರಿ ಇದೆಯಾ ಇಲ್ವಾ ಅಂತೇಳಿ ಒಂದು ಕಮಿಟಿ ಮೀಟಿಂಗ್ ಕರೆದು ಎಲ್ಲ ಜನಾಂಗದವ್ರನ್ನ ಸೇರಿಸ್ಕೊಂಡು ಒಂದು ಕಮಿಟಿ ಮೀಟಿಂಗ್ ಕರೆದು ಆಮೇಲೆ ನೀವೇನು ಉಪಜಾತಿಗಳನ್ನ ಮಾಡಬೇಕು ಅಂತ ಹೊರಟಿದ್ದೀರಿ ಅದನ್ನು ಮಾಡುವಂಥ ಕೆಲಸ ಮಾಡಬೇಕು. ನೀವು ಯಾವುದೇ ರೀತಿಯ ಮಾಹಿತಿ ಕೊಡ್ದೇ ಒಂದು ಸಮೀಕ್ಷೆಯನ್ನು ಮಾಡೋಕ್ಕೆ ಹೊರಟಿದ್ದೀರಿ. ಆ ಸಮೀಕ್ಷೆಯಲ್ಲಿ ಸಮೀಕ್ಷೆ ಮಾಡೋರಿಗೆ ಜಾತಿ ಗಣತಿ ಯಾವ ಥರ ಮಾಡಬೇಕು, ಯಾವ ಥರ ಸಮೀಕ್ಷೆ ಮಾಡಬೇಕು, ಅಪ್ಲಿಕೇಶನ್ ಹೆಂಗೆ ಫಿಲ್ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಅಂಥವ್ರನ್ನ ಇವತ್ತು ಬಿಟ್ಟಿದ್ದೀರಿ. ಎಷ್ಟೋ ಕಡೆ ತಮಗೆ ಬೇಕಾದಂತೆ ಏನೇನು ಬೇಕೋ ಅದನ್ನು ಬರ್ಕೊಂಡು ಮನೆ ಮುಂದೆ ಸ್ಟಿಕ್ಕರ್ ಅಂಟಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರಿ. ಆ ಥರದ್ದು ಎಲ್ಲೆಲ್ಲಿ ನಡೆದಿದೆ ಅದು ಕೂಡಲೇ ಎಚ್ಚೆದ್ದು ಆ ಮನೆಯವರು ಯಾವ್ದಾದ್ರು ಸ್ಟಿಕ್ಕರ್ ಅಂಟಿಸಿದ್ರೆ ಇಲ್ಲ ಯಾವುದೇ ರೀತಿಯ ಬಂದಿಲ್ಲ ಅಂತಂದರೆ ನೀವೇ ಎಚ್ಚೆದ್ದು ನೀವು ಯಾವ ಜಾತಿಗೆ ಸಂಬಂಧಪಡ್ತೀರಿ ಅದನ್ನು ದಾಖಲಾತಿ ಸಮೇತ ಅವ್ರಿಗೆ ಕೊಟ್ಟು ಅವ್ರ ಕೈಲಿ ಬರೆಸಿ ಅವ್ರು ಸೈನ್ ಆಗಿದೆಯಾ ಅನ್ನೋದನ್ನು ನೋಡುವಂಥ ಕೆಲಸವನ್ನು ಕೂಡ ನಮ್ಮ ಸಾರ್ವಜನಿಕರು ಇವತ್ತು ಮಾಡಬೇಕಾಗಿದೆ. ರಾಜ್ಯ ಸರ್ಕಾರ ಈ ಕೋಮು ಗಲಭೆ ಉಂಟು ಮಾಡುವಂಥ ಈ ಜಾತಿ ಗಣತಿಯನ್ನು ಮಾಡ್ತಾಯಿದೆ ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀನಿ. ನೋಡಿ, ಈಗ ಮತಾಂತರ ಆಗ್ತಾ ಇರೋದು ಇವತ್ತಿಂದ ಬರ್ತಾ ಇರ್ತಕ್ಕಂಥದ್ದೆಲ್ಲ ಅವತ್ತಿಂದನೂ ಬರ್ತಾಯಿದೆ. ಎಷ್ಟೋ ಕಡೆ ಮತಾಂತರ ಆಗ್ತಾಯಿದೆ. ಮನೆಗಳಲ್ಲೇ ಕೂತ್ಕೊಂಡು ಮೀಟಿಂಗ್ ಮಾಡಿ ಅವರಿಗೆ ಹಣದ ಆಮಿಷ ಒಡ್ಡು, ಅವ್ರಿಗೆ ಕೆಲಸವನ್ನು ಆಮಿಷವನ್ನು ಒಡ್ಡು, ಮತ್ತು ಅವರಿಗೆ ಹಲವಾರು ಬೇರೆ ಬೇರೆ ಥರ ಆಮಿಷಗಳನ್ನು ಒಡ್ಡಿ ಅವರಿಗೆ ಮತಾಂತರ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಎಷ್ಟೋ ಕಡೆ ಅದನ್ನು ಹಿಡಿಯುವಂಥ ಕೆಲಸ ಆಗಿದೆ, ಅದ್ರ ಮೇಲೆ FIR ಅಂತ ಆಗಿದೆ. ಆದರೆ ಈ ಕೆಲಸಕ್ಕೆ ಖುದ್ದು ಸರ್ಕಾರನೇ ರಾಜ್ಯ ಸರ್ಕಾರನೇ ನಿಂತಿದೆಯಲ್ಲ, ಇದು ಯಾವ ಮಟ್ಟಕ್ಕೆ ಸರಿ? ನಿಮ್ಗೇನಾದ್ರು ಸ್ವಲ್ಪ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ? ನಿಮ್ಗೊಂದು ಸ್ವಲ್ಪನಾರು ಗೌರವ ಇದೆಯಾ? ನೀವೇನು ಮಾಡ್ತಾಯಿದ್ದೀರಿ? ಎಲ್ಲ ಕಡೆ ಆಲ್ರೆಡಿ ಹಿಂದೂ ಮುಸ್ಲಿಂ ಗಲಾಟೆ ಆಗುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಗಣಪತಿ ವಿಸರ್ಜನೆ ಆಗುವಂಥ ಸಂದರ್ಭದಲ್ಲಿ ಈಗ ನೋಡಿದ್ರಿ ಮದ್ದೂರಲ್ಲಿ ಏನಾಗ್ತಾಯಿದೆ. ಏನಂಗಾರೆ ಈಗ ನಾವು ಮುಸಲ್ಮಾನರು ಏನಾರು ಒಂದು ಪ್ರೊಸೆಷನ್ ಹೋದಂಥ ಸಂದರ್ಭದಲ್ಲಿ ಅವ್ರೇನಾರು ಒಂದು ಮೈಕ್ ಹಾಕುವಂಥ ಸಂದರ್ಭದಲ್ಲಿ ನಾವು ಯಾರೂ ಕೂಡ ತಕರಾರು ಇರ್ತಾ ಇಲ್ಲ. ಅದೇ ನಮ್ಮ ಹಿಂದೂ ಧರ್ಮದ ಒಂದು ಗಣಪತಿ ವಿಸರ್ಜನೆ ಆಗಲಿ ಯಾವುದೇ ಒಂಥರ DJ ಕ್ಯಾನ್ಸಲ್ ಮಾಡಿದಿರಿ. ಯಾಕೆ ಮಾಡಿದ್ರಿ DJ ಕ್ಯಾನ್ಸಲ್ಲು? ಯಾವ ಆಧಾರದ ಮೇಲೆ ಮಾಡಿದಿರಿ? ನಿಮ್ಗೊಂದು ಸ್ವಲ್ಪನಾರು ಗೌರವ ಇದೆಯಾ? ನಾವು ಇವತ್ತೇನಾರು ಒಂದು ಗಣಪತಿ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಅದೇ ಮಸೀದಿಗಳ ಮೇಲೆ ನಿಂತ್ಕೊಂಡು ಮನೆಗಳ ಮೇಲೆ ನಿಂತ್ಕೊಂಡು ಕಲ್ಲು ತೂರಾಟ ಮಾಡ್ತಾರೆ, ಚಪ್ಪಲಿ ಎಸೆಯುವಂಥ ಕೆಲಸ ಮಾಡ್ತಾರೆ, ನಮ್ಮ ಹಿಂದೂ ಧರ್ಮಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಮೇಲೆ ಏನು ಕ್ರಮ ಕೈಗೊಂಡಿದ್ದೀರಿ ನೀವು? ನಾನು ಒಂದು ಧರ್ಮದ ವಿರುದ್ಧ ಮಾತಾಡ್ತಾ ಇಲ್ಲ. ಯಾರು ಹಿಂದೂ ಮುಸ್ಲಿಮ್ಗಳಿದ್ದಾರೆ, ನಮ್ಮ ಈ ಹಿಂದುತ್ವವನ್ನು ಒಪ್ಪಿ ಈ ದೇಶದಲ್ಲಿ ಬಾಳ್ತಾ ಇದ್ದಾರೆ, ಅವ್ರ ಬಗ್ಗೆ ನಮ್ಗೆ ಯಾವುದೇ ರೀತಿಯ ತಕರಾರಿಲ್ಲ. ಆದರೆ ಒಂದು ಪಾಕಿಸ್ತಾನ ಸೃಷ್ಟಿ ಮಾಡೋಕ್ಕೆ ಈ ಭಾರತ ದೇಶದಲ್ಲಿ ಹೊರಟಿದಾರಲ್ಲ ಆ ಕಿಡಿಗೇಡಿಗಳನ್ನ ಆ ಪಾಕಿಸ್ತಾನಿಗಳನ್ನ ಈ ಕೂಡಲೇ ಈ ದೇಶದಿಂದ ಹೊರಗಟ್ಟುವಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡಬೇಕು ಅಂಥೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ತಾಯಿದ್ದೀನಿ.